ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಿದ್ದು ಆಯಿತು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಆಯಿತು. ಈಗ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿಕೆಶಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಖಾತೆಯೂ ಕೂಡ ಹಂಚಿಕೆಯಾಗಿದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಆದರಣೀಯ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ನಡೆಸಿದ್ದು, ಇದರ ಮುಂದುವರಿದ ಭಾಗವಾಗಿ ಈ ಹಿಂದೆ ಸಚಿವ ಸ್ಥಾನದ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಇಬ್ಬರು ನಾಯಕರು ಅನಿಸಿಕೆ ವ್ಯಕ್ತಪಡಿಸಿರುವುದು, ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಹ ಆಪ್ತರು ಸರ್, ವಿಶೇಷವಾಗಿ ತಾವು DCM ಪದವಿನೂ ಇದು ಮಾಡಿದ್ದೀರಾ. ಏನಾದ್ರು ಮುಂದೆ ಏನಾದ್ರು ಮತ್ತೆ ಸಚಿವ ಸ್ಥಾನ ಬರ್ಬೋದು ಅಥವಾ ಏನಾದ್ರು ಇನ್ನ ಪ್ರಮುಖ ಹುದ್ದೆ ಬರ್ಬೋದಾ? ನನಗೆ ಬಹಳ ದಿವಸದ ಹಿಂದೆನೇ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ಕೇಂದ್ರದ ವರಿಷ್ಠರು ನನಗೆ ಅದೇ ಥರ ಹೇಳಿದ್ದಾರೆ. ಡಿಸೆಂಬರ್ಗೆ ನಿಮಗೆ ಶುಕ್ರ ದಿಶೆ ಇದೆ ಅಂತ ಹೇಳಿದ್ದಾರೆ. ನಾನು ಅದನ್ನು ನಿಮ್ಮ ಮುಂದೆ ಹೇಳಿದೆ. ಮುಖ್ಯಮಂತ್ರಿ ಇಂಥ ಸಂದರ್ಭದಲ್ಲಿ ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳ ಕನಸಿದೆ ಸರ್. ನಾನು ಸಚಿವರು ಆಗಲೇಬೇಕು ಅಂತ ನನಗೂ ಕನಸಿದೆ. ನಮ್ಮ ಬೆಂಬಲಿಗರು ಕೂಡ ನಾನು ಭಾಳ ಸೀನಿಯರ್ ಇದ್ದೀವಿ. ಅದರಿಂದ ನಮ್ಮ ಬೆಂಬಲಿಗರು ಕೂಡ ಮಂತ್ರಿ ಆಗಲೇಬೇಕು ಅಂತ ಅವ್ರು ಕೂಡ ಆಸೆ ಪಟ್ಟಿದ್ದಾರೆ. ನನ್ನ ಪ್ರಕಾರ, ನನಗೆ ತಿಳಿದ ಪ್ರಕಾರ ಈ ಸರಿ ರೀಶಫಲ್ ಆದರೆ ನನ್ನ ಮಂತ್ರಿ ಮಂಡಲದೊಳಗೆ ಜಾಗ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಏನು ಸರ್ ಇದು, ಏನು ಮುಗೀತಾ ಸರ್? CM ಗಾದಿಗೆ ಸಾಕಷ್ಟು ಕುರ್ಚಿ ಗದ್ದಲ ಮುಗ್ದಿದೆಯಾ ಸರ್ ಇದು? ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.